ಬೇರೆ ನಿಮ್ಗೆ ಪಕ್ಷದವರು ಬೇರೆ ಅವಕಾಶ ಕೊಡ್ತೀವಿ ಬಂದು ಚರ್ಚೆ ಮಾಡ್ರಿ ಅನ್ನುವಂಥದ್ದು. ಅದಕ್ಕೆ ನಾನು ಹೇಳುವಂಥದ್ದು, ಇವತ್ತು ಮಾಜಿ ಮುಖ್ಯಮಂತ್ರಿ ಹಿರಿಯ ನಾಯಕರು ಒಂದು ಗೌರವ ಕೊಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಮತ್ತು ನಿಜವಾಗಿ ನಾನು ಚುನಾವಣೆಗೆ ನಿಲ್ಲಬಾರ್ದು ಅನ್ನುವಂಥ ಒಂದು ಆಸೆಗಳು ವರಿಷ್ಠರ ಮಧ್ಯದಲ್ಲಿ ಇದ್ದರೆ 2-3 ತಿಂಗಳ ಹಿಂದೆ ಕರೆದು ಇಲ್ಲ ಈ ರೀತಿ ಆಲೋಚನೆ ನಾವು ಮಾಡಿದ್ದೇವೆ, ನೀವು ಹಿರಿಯ ನಾಯಕರಿದ್ದೀರಿ, ಆ ಹಿನ್ನೆಲೆಯಲ್ಲಿ ನಿಮಗೆ ಬೇರೆ ಅವಕಾಶಗಳನ್ನು ಪಕ್ಷ ನಾವು ಕೊಡ್ತೀವಿ, ಅದಕ್ಕಾಗಿ ದಯವಿಟ್ಟು ಈ ಸಲ ಕಾಂಟೆಸ್ಟ್ ಮಾಡಬೇಡಿ ಅಂತ ಹೇಳಿದರೆ ನನಗೊಂದು ಗೌರವ ಇರ್ತದೆ. ಇನ್ನೊಂದು 2 ದಿವಸ ಇದೆ ನಾಮಿನೇಷನ್ನು, ನಾಮಪತ್ರ ಸಲ್ಲಿಕೆ ಇನ್ನೊಂದು 2 ದಿವಸ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನನಗೆ ಫೋನ್ ಮಾಡಿ ಹೇಳ್ತಾರಂತಂದರೆ ಮನಸ್ಸಿಗೆ ನಿಜವಾಗಿ ಬೇಜಾರಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೀನಿ ವರಿಷ್ಠರಿಗೆ, ನಾ ಮತ್ತೊಂದು ಸಲ ಕಾಂಟೆಸ್ಟ್ ಮಾಡ್ತೀನಿ, ಅದಕ್ಕೆ ಏನು ನೀವು ಈ ರೀತಿ ಹೇಳಿದಿರಿ ಅದು ನಂದು ಒಪ್ಪಿಗೆ ಇಲ್ಲ, ಅದಕ್ಕಾಗಿ ದಯವಿಟ್ಟು ಇನ್ನು ನೀವು ನಿರ್ಣಯವನ್ನು ರೀಕನ್ಸಿಡರ್ ಮಾಡಿಕೊಂಡು ಮತ್ತೆ ನನಗೆ ಕಾಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ ಮೇಲೆ ಅವ್ರು ಇದನ್ನು ಮತ್ತೊಮ್ಮೆ ನಾವು ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ನನಗೆ ವಿಶ್ವಾಸ ಇದೆ, ಪಕ್ಷದ ವರಿಷ್ಠರ ಮೇಲೆ ನನಗೆ ವಿಶ್ವಾಸ ಇದೆ. ಮತ್ತೆ ನನಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಮತ್ತು ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಈ ಒಂದು ರಾಜಕಾರಣಕ್ಕೆ ನಾನು ಬರೋದು ಆಕ್ಸಿಡೆಂಟ್ಲಿ ಬಂದಿದ್ದು ಮತ್ತು 6 ಬಾರಿ ನೇರವಾಗಿ ಇವತ್ತು ಹುಬ್ಳಿ ಗ್ರಾಮೀಣ ಮತ್ತು ಹುಬ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಜನ ಆಶೀರ್ವಾದ ಮಾಡಿ ಇವತ್ತು ನನಗೆ ಒಂದು ಹೆಚ್ಚಿನ ರೀತಿಯಾದಂಥ ಒಂದು ಗೌರವ ಕೊಟ್ಟಿದ್ದಾರೆ. ಆ ಗೌರವಕ್ಕೆ ಒಂದು ಹೆಚ್ಚಿನ ರೀತಿಯಾದಂಥ ಒಂದು ಗೌರವ ಕೊಡುವಂಥ ಕೆಲಸ ಪಕ್ಷದಿಂದ ಆಗೇ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಬೇರೆ ರೀತಿಯಾದಂಥ ವಿಚಾರ ನಡೀತಾ ಇದೆ, ಅದನ್ನು ಬಹುಶಃ ಅದ್ರ ಬಗ್ಗೆ ಮತ್ತೆ ಚರ್ಚೆಯನ್ನು ಮಾಡಿ ಒಂದು ಸರಿಯಾದಂಥ ನಿರ್ಧಾರಕ್ಕೆ ಬರ್ತಾರೆ ವರಿಷ್ಠರು ಅನ್ನುವಂಥ ವಿಶ್ವಾಸ, ನಂಬಿಕೆ ನನಗಿದೆ. ಮೋದಿ ಅವರು ಬಂದಾಗ ನಿಮ್ಮ ವೇದಿಕೆ ಮೇಲೆ ನಿಮ್ಮ ಹೆಸರು ಬರಲಿಲ್ಲ, ದ್ರೌಪದಿ ಮುರ್ಮು ಅವರು ಬಂದಾಗ ನಿಮ್ಮ ಉದ್ದೇಶಪೂರ್ವಕ ಕಡೆಗಣಿಸಿದ್ರು, ಇದರಲ್ಲೂ ಕೂಡ ಅವ್ರ ಪಿತೂರಿ ಇದೆನಾ ಅಂತ. ಅದಕ್ಕೆ ಈಗ ಮತ್ತೆ ನಾನು ಅವರಿಗೆ ವರಿಷ್ಠರಿಗೆ ಹೇಳಿದಾಗ ಇಲ್ಲ ಮತ್ತೊಮ್ಮೆ ನಾವು ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ವೇಟ್ ಆ್ಯಂಡ್ ಸಿ, ಸ್ವಲ್ಪ ಕಾಯ್ದು ನೋಡೋಣ, ಅಲ್ಲಿಂದ ಏನು ರೆಸ್ಪಾನ್ಸ್ ಬರ್ತದೆ ನೋಡ್ಕೊಳ್ಳೋಣ. ಅದು ಬರದೇ ಇದ್ದಾಗ ಮುಂದೆ ಏನನ್ನೋದು ಡೀಟೇಲ್ ಆದಂಥ ನಾವು ಪತ್ರಿಕಾಗೋಷ್ಠಿ ಮಾಡ್ತೀವಿ. ಸರ್, ನೀವು ಬರ್ತಡೇ ದಿನ ಒಂದು ಮಾತು ಹೇಳಿದ್ರಿ, ಈಗ ಸಮಯ ಬಂದಿದೆಯಾ ಸರ್? ಇವಾಗ ಅದು ಬಂದಿದೆಯಾ? ಅದಕ್ಕೆ ಹೇಳಿದಲ್ಲ ನಾನು, ವೇಟ್ ಆ್ಯಂಡ್ ಸಿ. ಅವರು ಇನ್ನೂ ಯಾವುದೇ ಲಿಸ್ಟ್ ಅನೌನ್ಸ್ ಮಾಡಿಲ್ಲ, ಈಗ ಓರಲ್ ಆಗಿ ಡಿಸ್ಕಷನ್ ಆಗಿದೆ. ಅದಕ್ಕೆ ನಾನು ಹೇಳಿದ್ದೇನೆ ಇಲ್ಲ ನಾನು ಕಾಂಟೆಸ್ಟ್ ಮಾಡೇ ಮಾಡ್ತೀನಿ ಮತ್ತು ಏನು ಮೈನಸ್ ಪಾಯಿಂಟ್ ಹೇಳ್ರಿ ಅಂತ ಹೇಳಿದ್ದೀನಿ. ನಾನು ಕಾಂಟೆಸ್ಟ್ ಮಾಡೋದ ರೀತಿ ಇವತ್ತು ನಮ್ಗೆ NT ಇನ್ಕಮ್ಸ್ ಇದ್ದರೆ ಇವತ್ತು ಪಾಪ್ಯುಲಾರಿಟಿಯಲ್ಲಿ ಸರ್ವೆಯಲ್ಲಿ ಬಂದು ಇಲ್ಲ ಒಂದು ನೀವು ಸೀನಿಯರ್ ಅದೀರಿ, ಮಾಜಿ ಮುಖ್ಯಮಂತ್ರಿ, ಒಂದು ಬೇರೆಯವ್ರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ 30 ವರ್ಷದಿಂದ ಇಡೀ ರಾಜ್ಯದಲ್ಲಿ ಮತ್ತು ಅದರಲ್ಲಿ ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಂಥ ಕೆಲಸ ನಾನು ಮಾಡಿದ್ದೀನಿ. ಸೀನಿಯರ್ ಲೀಡರು, ಮಂತ್ರಿಯಾಗಿ, ಸ್ಪೀಕರ್ ಆಗಿ, ರಾಜ್ಯಾಧ್ಯಕ್ಷನಾಗಿ, ಲೀಡರ್ ಆಫ್ ಅಪೋಸಿಷನ್ ಆಗಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ನಾನು. ಮತ್ತು ಹಲವಾರು ವರ್ಷ ಬರೀ ಹುಬ್ಳಿ ಧಾರವಾಡ ಸೆಂಟ್ರಲ್ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪಕ್ಷವನ್ನು ಬೆಳೆಸಲಿಕ್ಕೆ ಹೆಚ್ಚಿನ ರೀತಿಯಂಥ ಕಾಂಟ್ರಿಬ್ಯೂಷನ್ ನಾನು ಮಾಡಿದ್ದೀನಿ. ಹಿಂದೆ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಅನಂತಕುಮಾರ್ ಅವರು, ಈಶ್ವರಪ್ಪ ಮತ್ತು ಎಲ್ಲರ ನಾಯಕತ್ವದಲ್ಲಿ ಎಲ್ಲರೂ ಕೂಡ್ಕೊಂಡು ಇವತ್ತಿಲ್ಲಿ ಪಾರ್ಟಿ ಕಟ್ಟಿ ಬೆಳೆಸುವಂಥ ಕೆಲಸ ನಾವು ಮಾಡಿದ್ದೀವಿ. ಮತ್ತು 100 ಜನರಿಗೆ ಟಿಕೆಟ್ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ. ನಾನು ಒಂದು ಪ್ರಶ್ನೆಯನ್ನು ನಾನು ಕೇಳಿದೆ, ಇಲ್ಲಿ 6 ಸಲ ನಾನು ಆರಿಸಿ ಬಂದಿದ್ದೀನಿ, ಪ್ರತಿ ಸಲ 25,000 ಮತಗಳ ಅಂತರಿಂದ ನಾನು ಗೆದ್ದು ಬಂದಿದ್ದೇನೆ. ಇವತ್ತು ನಾನು ನಿಲ್ಲಬಾರ್ದು ಅನ್ನೋದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾಡಿದ್ದೆ. ಕಾರಣ ಏನು, ನನ್ನ ಮೈನಸ್ ಪಾಯಿಂಟ್ಸ್ ಏನು, ಅಥವಾ ಸರ್ವೇದಲ್ಲಿ ಈ ಸರ್ವೆ ಅನ್ನುವಂಥದ್ದು ಮಾಡ್ತಾರೆ, ಎಲ್ಲ ಕ್ಷೇತ್ರಕ್ಕೂ ಮಾಡಿದ್ದಾರೆ. ಸರ್ವೆ ಮಾಡಿದಾಗ ನನ್ನ ಮಾಹಿತಿ ಪ್ರಕಾರ ಪಾಸಿಟಿವ್ ಸರ್ವೆ ಬಂದದ, ಆಲ್ಮೋಸ್ಟು 70% ಅಷ್ಟು ಪಾಸಿಟಿವ್ ಆದಂಥ ರೆಸ್ಪಾನ್ಸು ಪಬ್ಲಿಕ್ ಒಪಿನಿಯನ್ ಬಂದದ. ಮತ್ತು ಅದ್ರ ಬಗ್ಗೆ ಏನಂತಂದಾಗ ಇಲ್ಲ ನಿಮ್ಮ ಬಗ್ಗೆ ಸರ್ವೇದಲ್ಲಿ ಪಾಸಿಟಿವ್ ಇದೆ ಅನ್ನುವಂಥ ಮಾತನ್ನು ವರಿಷ್ಠರು ಹೇಳಿದ್ದಾರೆ. ಆಯ್ತು, ಸರ್ವೇದಾಗೂ ಇದೆ. ಮತ್ತು ನನ್ನ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ, ಯಾವುದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲ, ಯಾವುದೇ ಒಂದು ಅಲಿಗೇಷನ್ಸ್ ಇಲ್ಲ. ಒಂದು ಪಕ್ಷಕ್ಕೆ ನಿಷ್ಠನಾಗಿ, ರಾಯಲ್ ಆಗಿ
ಇವತ್ತು ನಾ ಕೆಲಸ ಮಾಡಿದ್ದೀನಿ. ಹೀಗಾಗಿ ಈ ರಾಯಲಿಟಿನೇ ಇವತ್ತು ಇದರಿಂದ ಮೈನಸ್ ಆಗುತ್ತೋ ಏನೋ, ರಾಯಲ್ ಆಗಿ ಕೆಲಸ ಮಾಡಿದಂಥವ್ರಿಗೆ ಗೌರವ ಇಲ್ಲನೋ ಏನೋ ಅಂತ ಪ್ರಶ್ನೆಯನ್ನು ನಾನು ಕೇಳಿದ್ದೇನೆ. ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಒಂದೇ ಒಂದು ಅವರು ಆ ರೀತಿ ಹೇಳಿದಾಗ ನನಗೆ ಮನಸ್ಸಿಗೆ ನಿಜವಾಗಿ ಬೇಜಾರಾಯಿತು. ಏನಪ್ಪ 30 ವರ್ಷ ಪಾರ್ಟಿ ಕಟ್ಟಿ ದುಡಿದಂಥವ್ರಿಗೆ ಜಗದೀಶ್ ಶೆಟ್ಟರಿಗೆ ಈ ರೀತಿಯಾದಂಥ ಒಂದು ಬರ್ತದಲ್ಲ ಅನ್ನುವಂಥದ್ದು ಪರಿಸ್ಥಿತಿ ಮನಸ್ಸಿಗೆ ಭಾಳ ಬೇಜಾರಾಯಿತು.